ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಜೂನ್ 4ನೇ ತಾರೀಕಿನ ನಂತರ ಕಾಂಗ್ರೆಸ್ ಇಬ್ಬಾಗವಾಗುತ್ತಾ? ಇದೇ ವಿಚಾರಕ್ಕಾಗಿಯೇ ಪ್ರಿಯಾಂಕಾ ಗಾಂಧಿ ಅಖಾಡದಿಂದ ದೂರ ಉಳಿದ್ರ. ರಾಹುಲ್ ಗಾಂಧಿ ಪಾಕಿಸ್ತಾನಕ್ಕೆ ಹೋಗಿ ಸ್ಪರ್ಧೆ ಮಾಡಲಿ ಅಂತ ಹೇಳಿದ್ ಯಾರು? ಇದೇ ಈ ಹೊತ್ತಿನ ವಿಶೇಷ ಬರ್ನಿಂಗ್ ಸ್ಟೋರಿ, ಕೈ ಇಬ್ಬಾಗ. ನಾನು ಶ್ರೀಪಾದ್ ಪಾಟೀಲ್. ಜೂನ್ 4ನೇ ತಾರೀಕಿನ ನಂತರ ರಾಷ್ಟ್ರ ರಾಜಕಾರಣದಲ್ಲಿ ಒಂದು ದೊಡ್ಡ ವಿದ್ಯಮಾನ ನಡೆಯುತ್ತಾ? ಕಾಂಗ್ರೆಸ್ ಇಬ್ಬಾಗವಾಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಲೋಕಸಭೆಯ ಸಮರ ಅಂತಿಮ ಹಂತದಲ್ಲಿ ಇರುವಾಗಲೇ ಕಾಂಗ್ರೆಸ್ ಇಬ್ಬಾಗವಾಗುತ್ತೆ ಎನ್ನುವಂತಹ ಮಾತನ್ನ ಆಡಿದಂಥವ್ರು ಯಾರು? ಯಾವ ವಿಚಾರಕ್ಕಾಗಿ ಅವರು ಈ ರೀತಿಯ ಮಾತನ್ನ ಆಡಿದರು? ಈ ವಿಚಾರವೇ ಈಗ ಇಡೀ ದೇಶದಲ್ಲಿ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಹಾಗಿದ್ರೆ ನಿಜಕ್ಕೂ ಕಾಂಗ್ರೆಸ್ನಲ್ಲಿ ಆ ರೀತಿಯ ಪರಿಸ್ಥಿತಿ ಇದೆಯಾ? ಬನ್ನಿ ಈ ವಿಶೇಷ ವರದಿಯಲ್ಲಿ ನೋಡ್ಕೊಂಬರೋಣ. ಜೂನ್ 4 ಲೋಕ ಮಹಾಸಮರದ ಫಲಿತಾಂಶ ಪ್ರಕಟ. ಭಾರತದ ಮತದಾರನ ಮನದಾಳ ರಿವೀಲ್ ಆಗೋ ದಿನ. ದೇಶದಲ್ಲಿ ಸದ್ಯ ಲೋಕಸಭಾ ಸಮರದ್ದೇ ಭರಾಟೆ. ಎಲ್ಲಿ ನೋಡಿದ್ರೂ ಪಕ್ಷಗಳು ತಮ್ಮ ಅಭ್ಯರ್ಥಿಗಳ ಪ್ರಚಾರದಲ್ಲಿ ಭರ್ಜರಿಯಾಗಿ ತೊಡಗಿವೆ. ದಕ್ಷಿಣದ ಒಂದಷ್ಟು ರಾಜ್ಯಗಳಲ್ಲಿ ಮೊದಲೆರಡು ಹಂತದ ಮತದಾನ ಕಂಡಿದ್ರೆ ಇನ್ನು ಮುಂದಿನ ಹಂತದ ಮತದಾನಕ್ಕೆ ಕ್ಷಣಗಣನೆ ಶುರುವಾಗಿದೆ. ಹೀಗಿರುವಾಗಲೇ ಅಖಾಡದಲ್ಲಿ ಕೇಳಿಬರೋ ಒಂದೊಂದು ಸುದ್ದಿಯೂ ಭಾರೀ ಸದ್ದು ಮಾಡೋದು ಸಹಜ. ಹೀಗೆ ಕಣದಲ್ಲಿ ಭಾರೀ ಸದ್ದು ಮಾಡುತ್ತಿರೋ ಹೊಸ ಸಂಗತಿಯೇ ಐತಿಹಾಸಿಕ ಪಕ್ಷ ಕಾಂಗ್ರೆಸ್ನದ್ದು. ಹೌದು, ಈ ಬಾರಿ ಕಾಂಗ್ರೆಸ್ ಮೋದಿ ಮಾರುತಕ್ಕೆ ಸೆಡ್ಡು ಹೊಡೆಯೋದಕ್ಕೆ ಮಿತ್ರ ಪಡೆಯನ್ನ ಕಟ್ಟಿಕೊಂಡು ರಣಕಣದಲ್ಲಿ ನಿರ್ಣಾಯಕ ಹೋರಾಟಕ್ಕಿಳಿದಿದೆ. ಅದರಲ್ಲೂ ಕೈ ಘಟಾನುಘಟಿಗಳು ರಾಜ್ಯಸಭೆಗೆ ಆಯ್ಕೆಯಾಗಿ ಲೋಕಸಭಾ ಕ್ಷೇತ್ರಗಳಲ್ಲಿ ಇತರರಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಇಂತಹ ವೇಳೆಯಲ್ಲೇ ಅದೊಂದು ವಿಚಾರ ಕಾಂಗ್ರೆಸ್ ಪಾಳೆಯದಲ್ಲೂ ಎಲ್ಲವೂ ಸರಿ ಇಲ್ಲ ಎಂಬ ಅನುಮಾನ ಮೂಡುವಂತೆ ಮಾಡಿದೆ. ಅಂದಹಾಗೆ ಜೂನ್ 4ರ ಲೋಕಸಭಾ ಸಮರದ ಫಲಿತಾಂಶಕ್ಕಾಗಿ ಕಾಯುತ್ತಿರೋ ಕೈಪಡೆ ಅದಾದ ನಂತರ ಸಿಡಿದು ಹೋಳಾಗಲಿದೆ ಎಂಬ ಭವಿಷ್ಯವಾಣಿಯೊಂದು ಹೊರಬಿದ್ದಿದೆ. ಅದೇ ಈಗ ಇಡೀ ರಾಷ್ಟ್ರ ರಾಜಕಾರಣದಲ್ಲಿ ಸಂಚಲನಕ್ಕೆ ಕಾರಣವಾಗಿರೋದು. ಇನ್ನೊಂದು ತಿಂಗಳ ನಂತರ ಕೈನಲ್ಲಿ ಭಾರೀ ಸ್ಫೋಟ. ಇಬ್ಬಾಗವಾಗಲಿದೆಯಂತೆ ಐತಿಹಾಸಿಕ ಪಕ್ಷ ಕಾಂಗ್ರೆಸ್. ರಾಹುಲ್ ಬಣ, ಪ್ರಿಯಾಂಕಾ ಬಣ ಎಂದು ಎರಡು ಭಾಗ. ಈ ಬಗ್ಗೆ ಸುಳಿವು ಕೊಟ್ಟ ಕಾಂಗ್ರೆಸ್ನ ಮಾಜಿ ನಾಯಕ. ಕಾಂಗ್ರೆಸ್ ಪಡೆ ಈ ಬಾರಿ ಹೋದಲ್ಲಿ ಬಂದಲ್ಲಿ ಮೋದಿ ಸರ್ಕಾರಕ್ಕೆ ಕುಟುಕುತ್ತಲೇ ಜನರ ಮನವನ್ನ ತನ್ನತ್ತ ಸೆಳೆಯೋದಕ್ಕೆ ಸಕಲ ರೀತಿಯಲ್ಲೂ ಪ್ರಯತ್ನಿಸುತ್ತಿದೆ. ಅದರಲ್ಲೂ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ವಾದ್ರಾ ಜಂಟಿಯಾಗಿ ಮೋದಿ ವಿರುದ್ಧ ಪ್ರಖರವಾಗಿ ಮುಗಿಬೀಳ್ತಿದ್ದಾರೆ. ಅಂತಹದ್ರಲ್ಲಿ ಈ ಸಹೋದರ ಸಹೋದರಿಯರ ಕಾರಣದಿಂದಲೇ ಇಡೀ ಪಕ್ಷವೇ ಸ್ಫೋಟಿಸಲಿದೆ ಎಂಬ ಹೇಳಿಕೆಯೊಂದು ಹೊರಬಿದ್ದಿದೆ. ಹೌದು, ಈ ಸ್ಫೋಟಕಕಾರಿ ಹೇಳಿಕೆ ನೀಡಿರೋದು ಬಿಜೆಪಿಯ ಯಾರೋ ಪ್ರಮುಖ ನಾಯಕರು ಅಥವಾ ಕಾರ್ಯಕರ್ತರು ಅಲ್ಲ. ಬದಲಾಗಿ ಈ ಹಿಂದೆ ಕಾಂಗ್ರೆಸ್ ನಾಯಕರಾಗಿ ಗುರುತಿಸಿಕೊಂಡಿದ್ದ ಆಚಾರ್ಯ ಪ್ರಮೋದ್ ಕೃಷ್ಣಂ. देखिए, राहुल गांधी की जो पलायनवादी नीति है, जिस तरह से उन्होंने अमेठी को छोड़ा है, उसके बाद पूरे देश के कांग्रेस के कार्यकर्ताओं का मनोबल गिर गया है। और प्रियंका गांधी जी का चुनाव ना लड़ना धीरे धीरे कांग्रेस के कार्यकर्ताओं और कांग्रेस के बहुत नेताओं के दिल में एक ज्वालामुखी धधक रहा है, जो 4 जून के बाद फटेगा।
और देश की आजादी के बाद कांग्रेस का एक और विभाजन होना सुनिश्चित है। ಕೇಳಿದ್ರಲ್ಲ, ಇದೇ ಸಂಗತಿ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿರೋದು. ಯಾಕಂದ್ರೆ ಮತ್ಯಾರೋ ಈ ಮಾತುಗಳನ್ನ ಹೇಳಿದ್ರೆ ಅದು ಕೇವಲ ಚುನಾವಣಾ ಸಮಯದಲ್ಲಿ ರಾಜಕೀಯ ಕಾರಣಕ್ಕೆ ಎಂದು ಹೇಳಿ ಸುಮ್ಮನಾಗಿ ಬಿಡಬಹುದಿತ್ತು. ಆದ್ರೆ ಈ ಹೇಳಿಕೆಯನ್ನ ನೀಡಿರೋದು ಕಾಂಗ್ರೆಸ್ನಿಂದ ಇತ್ತೀಚೆಗಷ್ಟೇ ಅಮಾನತಾದ, ಜೊತೆಗೆ ಪ್ರಿಯಾಂಕಾ ಬಣದಲ್ಲಿ ಕಾಣಿಸಿಕೊಂಡಿದ್ದ ಹಿರಿಯ ನಾಯಕ. ಇನ್ನು ಇಷ್ಟಕ್ಕೆ ಸುಮ್ಮನಾಗದ ಆಚಾರ್ಯ ಪ್ರಮೋದ್ ಕೃಷ್ಣಂ ಕಾಂಗ್ರೆಸ್ ಖಂಡಿತವಾಗಿ 2 ಬಣವಾಗಲಿದೆ ಎಂದು ಹೇಳಿದ್ರು. ಅದು ಕೂಡ कांग्रेस 2 धड़ों में बंट जाएगी। एक धड़ा होगा राहुल गांधी का, एक धड़ा होगा प्रियंका गांधी जी का। कांग्रेस राहुल, कांग्रेस प्रियंका। ಹೀಗೆ ಕೈಪಡೆ ಜಸ್ಟ್ ಇನ್ನೊಂದೇ ಒಂದು ತಿಂಗಳಲ್ಲಿ 2 ಹೋಳಾಗಿ ಹೋಗಲಿದೆ. ಅದು ಕೂಡ ರಾಹುಲ್ ಬಣ ಹಾಗೂ ಪ್ರಿಯಾಂಕಾ ಬಣ ಎಂದು ಹೇಳೋ ಮೂಲಕ ಪ್ರಮೋದ್ ಕೃಷ್ಣಂ ಅಚ್ಚರಿ ಮೂಡಿಸಿದ್ದಾರೆ. ಅಲ್ಲದೆ ಈ ವೇಳೆ ಮತ್ತೆ ರಾಹುಲ್ ಮೇಲೆ ಹರಿಹಾಯ್ದ ಕೈನ ಮಾಜಿ ನಾಯಕ ರಾಹುಲ್ ಗಾಂಧಿ ರಾಯ್ ಬರೇಲಿಯಲ್ಲ, ಪಾಕಿಸ್ತಾನದ ರಾವಲ್ಪಿಂಡಿಯಲ್ಲಿ ಎಲೆಕ್ಷನ್ಗೆ ನಿಲ್ಲಬೇಕಿತ್ತು ಎಂದು ಮೂದಲಿಸಿದ್ರು. मुझे लगता है राहुल गांधी जी को रायबरेली की जगह रावलपिंडी से चुनाव लड़ना चाहिए था, क्योंकि पाकिस्तान में उनकी पॉपुलैरिटी बढ़ रही है, डिमांड बढ़ रही है। ಇಲ್ಲಿ ಆಚಾರ್ಯ ಪ್ರಮೋದ್ ಕೃಷ್ಣಂ ಈ ರೀತಿ ಮಾತನಾಡೋದಕ್ಕೂ ಒಂದು ಕಾರಣ ಇದೆ. ಅದಂದ್ರೆ ಇತ್ತೀಚೆಗಷ್ಟೇ ಪಾಕಿಸ್ತಾನದ ಮಾಜಿ ಸಚಿವರೊಬ್ಬರು ರಾಹುಲ್ ರನ್ನ ಹಾಡಿ ಹೊಗಳಿದ್ರು. ಅದು ಕೂಡ ರಾಮ ಮಂದಿರದ ಕುರಿತು ರಾಹುಲ್ ಕೊಟ್ಟಿದ್ದ ಹೇಳಿಕೆಯನ್ನ ಕುರಿತು. ಅಲ್ಲದೆ ಇದೇ ವಿಚಾರ ರಾಷ್ಟ್ರದಲ್ಲಿ ಬಿಜೆಪಿ ಕೆಂಡ ಕಾರುವಂತೆಯೂ ಮಾಡಿತ್ತು. ರಾಹುಲ್ ಗಾಂಧಿಗೆ ನೆರೆಯ ರಾಷ್ಟ್ರಗಳಲ್ಲಿ ಅಭಿಮಾನಿ ಬಳಗವಿದೆ. ಅಲ್ಲಿಂದಲೇ ರಾಹುಲ್ ಸ್ಪರ್ಧಿಸಿದ್ರೆ ಚೆನ್ನಾಗಿರ್ತಿತ್ತು ಎಂದು ಬಿಜೆಪಿ ಪಡೆ ಕುಟುಕಿತ್ತು. ಈಗ ಅದೇ ಕಾರಣಕ್ಕೆ ಎಂಬಂತೆ ಕಾಂಗ್ರೆಸ್ನ ಮಾಜಿ ನಾಯಕನೇ ರಾಹುಲ್ ಪಾಕಿಸ್ತಾನದಲ್ಲಿ ಚುನಾವಣೆಗೆ ಸ್ಪರ್ಧಿಸಬಹುದಿತ್ತು ಅನ್ನೋ ಮೂಲಕ ಟಕ್ಕರ್ ಕೊಟ್ಟಂತಾಗಿದೆ. ಕಾಂಗ್ರೆಸ್ ಇಬ್ಬಾಗವಾಗಲಿದೆ ಎಂದಿದ್ದೇಕೆ ಪ್ರಮೋದ್ ಕೃಷ್ಣಂ? ಪ್ರಿಯಾಂಕಾ ಸ್ಪರ್ಧೆಗೆ ಕೈಪಡೆಯೇ ಬೇಕಂತಲೇ ತಡೆಯೊಡ್ಡಿತ? ಒಂದೆಡೆ ಕಾಂಗ್ರೆಸ್ನ ಮಾಜಿ ನಾಯಕ, ಹಾಗನ್ನೋದಕ್ಕಿಂತ ಕಾಂಗ್ರೆಸ್ನಿಂದ ಅಮಾನತುಗೊಂಡಿರೋ ನಾಯಕ ಪ್ರಮೋದ್ ಕೃಷ್ಣಂ ಕೈ ಕುರಿತು ಈ ರೀತಿ ಮಾತನಾಡಿದ್ದೇಕೆ ಎಂಬ ಪ್ರಶ್ನೆಯು ಸಹಜವಾಗಿ ಮೂಡುತ್ತದಲ್ಲವೇ? ಇನ್ನು ಸದ್ಯ ರಾಯ್ ಬರೇಲಿಯಿಂದ ಪ್ರಿಯಾಂಕಾ ಸ್ಪರ್ಧೆ ಮಾಡ್ತಾರೆ ಎಂಬ ನಿರೀಕ್ಷೆಯ ನಡುವೆ ಅಲ್ಲಿಂದ ರಾಹುಲ್ ಅಖಾಡಕ್ಕಿಳಿದಿದ್ದಾರೆ. ಇದೇ ವಿಚಾರ ಈಗ ಮತ್ತೆ ಈ ರೀತಿ ಮುನ್ನೆಲೆಗೆ ಬರುವಂತಾಯ್ತಾ ಎಂಬಂತಾಗಿದೆ. ಅಂದಹಾಗೆ ಸೋನಿಯಾರಿಂದ ತೆರವಾದ ಕ್ಷೇತ್ರದಲ್ಲಿ ಪ್ರಿಯಾಂಕಾ ಪರಂಪರೆಯನ್ನ ಮುಂದುವರಿಸಲಿದ್ದಾರೆ ಎಂದು ನಂಬಲಾಗಿತ್ತು. ಹಲವಾರು ದಶಕಗಳಿಂದ ಗಾಂಧಿ ಕುಟುಂಬದ ಪ್ರಬಲ ಕೋಟೆಯಾಗಿರುವ ಉತ್ತರ ಪ್ರದೇಶದ ರಾಯ್ ಬರೇಲಿ ಲೋಕಸಭಾ ಕ್ಷೇತ್ರ ಉತ್ತರಾಧಿಕಾರಿಯನ್ನ ಪ್ರಿಯಾಂಕಾ ಅವರಿಗೆ ಹಸ್ತಾಂತರಿಸುವ ನಿರೀಕ್ಷೆಯೂ ಇತ್ತು. ಆದ್ರೆ ರಾಯ್ ಬರೇಲಿಯಲ್ಲಿ ಪ್ರಿಯಾಂಕಾ ಅಲ್ಲ, ಅವರ ಸಹೋದರ ರಾಹುಲ್ ಗಾಂಧಿ ಈ ಬಾರಿ ಕಣಕ್ಕಿಳಿದಿದ್ದಾರೆ. ಗಾಂಧಿ ಕುಟುಂಬದ ನೆಲೆ ಎಂದು ಗುರುತಿಸಲಾದ ಮತ್ತೊಂದು ಕ್ಷೇತ್ರವಾದ ಅಮೇಥಿಯಿಂದಲೂ ಪ್ರಿಯಾಂಕಾ ಸ್ಪರ್ಧಿಸುತ್ತಿಲ್ಲ. ಇದರೊಂದಿಗೆ ಪ್ರಿಯಾಂಕಾ ಚುನಾವಣಾ ರಾಜಕಾರಣಕ್ಕೆ ಕಾಲಿರಿಸುವುದು ಮತ್ತೆ ಮುಂದೆ ಹೋಗಿದೆ. ರಾಯ್ ಬರೇಲಿಯಿಂದ ರಾಹುಲ್ ಗಾಂಧಿ ಸ್ಪರ್ಧೆ ಸಂಪೂರ್ಣವಾಗಿ ಅಚ್ಚರಿಯಾಗದೇ ಇದ್ದರೂ ಪ್ರಿಯಾಂಕಾ ಗಾಂಧಿಯವರು ಗಾಂಧಿ ಕುಟುಂಬದ ಭದ್ರ ಕೋಟೆಯಿಂದ ರಾಜಕೀಯ ಪಾದಾರ್ಪಣೆಗೆ ಏಕೆ ಮುಂದಾಗಲಿಲ್ಲ ಎಂಬ ಪ್ರಶ್ನೆ ಉದ್ಭವಿಸಿದೆ. ಆದರೆ ಈ ಕುರಿತು ಸ್ಪಷ್ಟನೆ ನೀಡಿರೋ ಕೈಪಡೆ ಮಾತ್ರ ಪ್ರಿಯಾಂಕಾ ಗಾಂಧಿಯವರ ಪಾತ್ರವು ಒಂದು ಕ್ಷೇತ್ರಕ್ಕೆ ಸೀಮಿತವಾಗಬಾರದು ಎನ್ನುವುದು ಬಹಳ ಮುಖ್ಯ. ಹೀಗಾಗಿ ಅವರು ಕಣಕ್ಕೆ ಇಳಿದಿಲ್ಲ ಎಂದು ಕಾಂಗ್ರೆಸ್ ಸಮಜಾಯಿಷಿ ನೀಡಿದೆ. 2 ಕ್ಷೇತ್ರದಲ್ಲಿ ರಾಹುಲ್ ಗೆದ್ರೆ ಆಗೋದೇನು? ರಾಯ್ ಬರೇಲಿ ಬಿಟ್ಟು ಕೊಡ್ತಾರಂತೆ ರಾಹುಲ್.
ಈ ವಿಚಾರವು ಸಾಕಷ್ಟು ಮಟ್ಟಿಗೆ ಕಳೆದ ಕೆಲ ದಿನಗಳಿಂದ ಚರ್ಚೆಗೆ ಗ್ರಾಸವಾಗಿತ್ತು. ಅದಂದ್ರೆ ಒಂದು ವೇಳೆ ರಾಹುಲ್ ವಯನಾಡಿನಲ್ಲೂ ಜಯಿಸಿ ಇತ್ತ ರಾಯ್ಬರೇಲಿಯಲ್ಲೂ ಜಯ ಕಂಡ್ರೆ ಮುಂದೆ ಏನಾಗಲಿದೆ ಎಂಬುದು. ಅದಕ್ಕೆ ಕೈಪಡೆ ಹಾಗಾಗಿದ್ದೇ ಆದ್ರೆ ರಾಯ್ಬರೇಲಿಯನ್ನ ರಾಹುಲ್ ಬಿಟ್ಟುಕೊಡಲಿದ್ದಾರೆ ಎಂದು ಕಾಂಗ್ರೆಸ್ ಮೂಲಗಳು ಹೇಳಿದ್ವು. ವಯನಾಡನ್ನ ಉಳಿಸಿಕೊಂಡು ರಾಯ್ಬರೇಲಿಯನ್ನ ರಾಹುಲ್ ಬಿಟ್ಟುಕೊಡಲಿದ್ದಾರೆ ಎಂಬ ಸಂಗತಿಯೇ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಅಲ್ಲದೆ ರಾಯ್ಬರೇಲಿಯಲ್ಲಿ ನಡೆಯುವ ಉಪಚುನಾವಣೆಯಲ್ಲಿ ಪ್ರಿಯಾಂಕಾರನ್ನ ಕಣಕ್ಕಿಳಿಸೋ ಯೋಚನೆಯೂ ಇದೆ ಎಂಬ ಮಾತು ಇದೆ. ಆದ್ರೆ ಇಲ್ಲಿ ಅದೊಂದು ಪ್ರಶ್ನೆಯೂ ಕಾಡ್ತಿದೆ. ಅದಂದ್ರೆ ಇಷ್ಟೆಲ್ಲ ಯೋಚಿಸಿರೋ ಕಾಂಗ್ರೆಸ್ ಈಗಲೇ ಪ್ರಿಯಾಂಕಾರನ್ನ ರಾಯ್ಬರೇಲಿಯಿಂದ ಕಣಕ್ಕಿಳಿಸಿಲ್ಲ ಯಾಕೆ ಎಂಬುದು. ಹೌದು, ಕಾಂಗ್ರೆಸ್ ಪಡೆ ಈ ಬಾರಿ ರಾಯ್ಬರೇಲಿಯಿಂದ ಪ್ರಿಯಾಂಕಾರನ್ನ ಕಣಕ್ಕಿಳಿಸಲಿದೆ. ಆ ಮೂಲಕ ಕುಟುಂಬ ಪರಂಪರೆಯನ್ನ ಮತ್ತೆ ಗೆಲುವು ಸಾಧಿಸೋ ಮೂಲಕ ಮುಂದುವರೆಸಲಿದೆ ಎಂದೇ ಭಾವಿಸಲಾಗಿತ್ತು. ಆದ್ರೆ ಅದೆಲ್ಲವನ್ನ ಮೀರಿ ಕೈ ಬೇರೆ ಕಥೆಯನ್ನೇ ಹೇಳ್ತಿದೆ. ಅಲ್ಲದೆ ಅತ್ತ ಕಾಂಗ್ರೆಸ್ನಿಂದ ಅಮಾನತಾದ ನಾಯಕ ಪ್ರಮೋದ್ ಕೃಷ್ಣಂ ಹೇಳಿಕೆ ಹಿಂದೆ ಅದೊಂದು ಕಾರಣವಿದೆಯಾ ಎಂಬ ಚರ್ಚೆಯೂ ಶುರುವಾಗಿದೆ. ಅಸಲಿಗೆ ಆಚಾರ್ಯ ಪ್ರಮೋದ್ ಕೃಷ್ಣ ಅವರು ಕಾಂಗ್ರೆಸ್ ಇಬ್ಬಾಗ ಆಗುತ್ತೆ ಅಂತ ಹೇಳಿದ್ದು ಇಡೀ ದೇಶದಲ್ಲಿ ಸಂಚಲನಕ್ಕೆ ಕಾರಣ ಆಗಿದೆ ನಿಜ. ಹಾಗಿದ್ರೆ ಈ ಆಚಾರ್ಯ ಪ್ರಮೋದ್ ಕೃಷ್ಣ ಯಾರು? ಕಾಂಗ್ರೆಸ್ನ ವಿಚಾರವಾಗಿ ಈ ರೀತಿಯ ಭವಿಷ್ಯವನ್ನ ನುಡಿದಿದ್ದು ಯಾಕೆ? ಪಿತೂರಿ ಮಾಡಿ ಪ್ರಿಯಾಂಕಾ ಗಾಂಧಿ ಅವರನ್ನ ಅಖಾಡದಿಂದ ದೂರ ಉಳಿಯುವಂತೆ ಮಾಡಿದ್ದು ನಿಜಾನ? ಅಸಲಿಗೆ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಏನಾಗ್ತಾ ಇದೆ? ಇದ್ರ ಬಗ್ಗೆ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ಕೊಂಡ್ ಬರೋಣ. ಕಾಂಗ್ರೆಸ್ನಲ್ಲಿ ನಿಜಕ್ಕೂ ಎರಡು ಬಣ ಸೃಷ್ಟಿಯಾಗಿದೆಯಾ? ರಾಹುಲ್ ವರ್ಸಸ್ ಪ್ರಿಯಾಂಕಾ ಬಣ ಎಂಬುದು ನಿಜವೇ? ಇದೇ ಸಂಗತಿ ರಾಜಕೀಯ ವಲಯದಲ್ಲಿ ಸಾಕಷ್ಟು ಸಂಚಲನಕ್ಕೆ ಕಾರಣವಾಗಿರೋದು. ಯಾಕಂದ್ರೆ ಕಳೆದ ಕೆಲ ತಿಂಗಳ ಹಿಂದಿನವರೆಗೂ ಕಾಂಗ್ರೆಸ್ನಲ್ಲೇ ಇದ್ದ, ಆನಂತರ ಅಮಾನತಾಗಿ ಹೊರಬಂದ ನಾಯಕನಾಡಿದ ಮಾತು ಸುಮ್ಮನೆ ಅನಿಸೋದಿಲ್ಲ ಕೂಡ. ಇನ್ನು ಈ ಬಾರಿಯೂ ಪ್ರಿಯಾಂಕಾ ಗಾಂಧಿ ಚುನಾವಣಾ ರಾಜಕೀಯದಲ್ಲಿ ಕಾಣಿಸಿಕೊಂಡಿಲ್ಲ. ಆದ್ರೆ ಪ್ರಿಯಾಂಕಾ ಮಾತ್ರ ಕಾಂಗ್ರೆಸ್ನ ಸ್ಟಾರ್ ಪ್ರಚಾರಕಿಯಾಗಿ ಹೋದಲ್ಲಿ ಬಂದಲ್ಲಿ ಮೋದಿ ಪಡೆಯನ್ನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಳ್ತಿದ್ದಾರೆ. ಇನ್ನು ಪ್ರಿಯಾಂಕಾ ಕಳೆದ ಬಾರಿಯೇ ಚುನಾವಣಾ ರಾಜಕೀಯಕ್ಕೆ ಎಂಟ್ರಿ ಕೊಡಬಹುದು ಎಂಬ ನಿರೀಕ್ಷೆ ಇತ್ತು. ಆದ್ರೆ ಈ ಬಾರಿಯೂ ಕೂಡ ಅದು ನಿಜವಾಗಿಲ್ಲ. ಅಲ್ಲದೆ ಸಹೋದರ ರಾಹುಲ್ ಗಾಂಧಿಗೆ 2 ಕ್ಷೇತ್ರದಲ್ಲಿ ಸ್ಪರ್ಧಿಸೋಕೆ ಅನುವು ಮಾಡಿಕೊಟ್ಟು ಪ್ರಿಯಾಂಕಾರನ್ನ ಪ್ರಚಾರಕ್ಕೆ ಅಷ್ಟೇ ಕಾಂಗ್ರೆಸ್ ಬಳಸಿಕೊಳ್ತಿದೆ. ಇದೇ ವೇಳೆ ರಾಹುಲ್ ಕುರಿತಾದ ಅದೊಂದು ಭೀತಿಯೇ ಕೈಪಡೆ ಪ್ರಿಯಾಂಕಾರನ್ನ ಕಣಕ್ಕಿಳಿಸೋದಕ್ಕೆ ಹಿಂದೇಟು ಹಾಕುವಂತೆ ಮಾಡಿದೆಯಾ ಎಂಬಂತಾಗಿದೆ. ಪ್ರಿಯಾಂಕಾ ಮುನ್ನೆಲೆಗೆ ಬಂದ್ರೆ ರಾಹುಲ್ ವರ್ಚಸ್ಸಿಗೆ ಧಕ್ಕೆ. ಇಂದಿರಾರಂತಿರೋ ಪ್ರಿಯಾಂಕಾ ಎದುರು ರಾಹುಲ್ ಸಪ್ಪೆಯಾಗ್ತಾರಾ? ರಾಹುಲ್ ರಾಜಕೀಯ ಬದುಕೆ ಹಿನ್ನಡೆಗೊಳಗಾಗುತ್ತಾ? ಅಂದಹಾಗೆ ಈ ಬಾರಿ ರಾಹುಲ್ ರಾಯ್ಬರೇಲಿಯಿಂದ ಕಣಕ್ಕಿಳಿದಿರೋದು ಕಾಂಗ್ರೆಸ್ನಲ್ಲೇ ಸಾಕಷ್ಟು ಅಚ್ಚರಿಗೆ ಕಾರಣವಾಗಿರಬಹುದು. ಇಲ್ಲಿ ರಾಹುಲ್ ಮೇಲಿನ ಎಲ್ಲ ಗಮನ ಕೇಂದ್ರೀಕರಿಸಿ ಪ್ರಿಯಾಂಕಾರನ್ನ ಉದ್ದೇಶಪೂರ್ವಕವಾಗಿಯೇ ಚುನಾವಣಾ ರಾಜಕೀಯದಿಂದ ಹೊರಗಿಡಲಾಗ್ತಿದೆಯಾ ಎಂಬಂತಾಗಿದೆ. ಯಾಕಂದ್ರೆ ಕಾಂಗ್ರೆಸ್ ಯಾವುದೇ ಕಾರ್ಯಕ್ರಮ ಸಮಾವೇಶದಲ್ಲಿ ಪ್ರಿಯಾಂಕಾ ಉಪಸ್ಥಿತಿ ಇಡೀ ಸನ್ನಿವೇಶಕ್ಕೆ ಒಂದು ಹೊಸ ಹುರುಪು ತಂದುಕೊಟ್ಟಂತಿತ್ತು. ಅಲ್ಲದೆ ಪ್ರಿಯಾಂಕಾ ಎದುರಾಳಿ ಪಡೆಯನ್ನೇ ಟಾರ್ಗೆಟ್ ಮಾಡಿ ಮಾತನಾಡೋ ರೀತಿ ಸಾಕಷ್ಟು ಪರಿಣಾಮಕಾರಿಯಾಗಿಯೂ ಕಂಡು ಬರ್ತಿತ್ತು. ಇನ್ನು ಪ್ರಿಯಾಂಕಾ ಕಾಂಗ್ರೆಸ್ನ ಸ್ಟಾರ್ ಪ್ರಚಾರಕಿ ಎಂಬುದರಲ್ಲಿ ಎರಡು ಮಾತಿಲ್ಲ. ಜೊತೆಗೆ ಪ್ರಿಯಾಂಕಾ ತಮ್ಮ ಅಜ್ಜಿ ದಿವಂಗತ ಪ್ರಧಾನಿ ಇಂದಿರಾ ಗಾಂಧಿಯರನ್ನೇ ಸಾಕಷ್ಟು ಹೋಲುತ್ತಾರೆ. ಅಲ್ಲದೆ ಅವರ ಮಾತಿನ ಶೈಲಿ ಎಲ್ಲವೂ ಕೂಡ ಇಡೀ ಕೈಪಡೆಯ ಕಾರ್ಯಕರ್ತರಲ್ಲಿ ಜೋಶ್ ಹೆಚ್ಚಿಸಿತ್ತು. ಇನ್ನು ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ ನಂತರ ಕಾಂಗ್ರೆಸ್ನಲ್ಲಿ ಬಲಿಷ್ಠ ಮಹಿಳಾ ನಾಯಕಿಯಾಗಿ ಗುರುತಿಸಿಕೊಳ್ಳೋ ಚಾರ್ಮ್ ಪ್ರಿಯಾಂಕಾಗಿದೆ.
ಇಂತಹ ಪ್ರಿಯಾಂಕಾ ಗಾಂಧಿ ಚುನಾವಣಾ ರಾಜಕೀಯಕ್ಕೆ ಬಂದ್ರೆ ಅತ್ತ ರಾಹುಲ್ ಗಾಂಧಿ ವರ್ಚಸ್ಸು ಮಸುಕಾಗಬಹುದು ಎಂಬ ಚಿಂತೆ ರಾಹುಲ್ ಬಣಕ್ಕಿರಬಹುದು. ಅಲ್ಲದೆ ಪ್ರಿಯಾಂಕಾ ಚುನಾವಣಾ ರಾಜಕೀಯಕ್ಕೆ ಬಂದು ಪ್ರಚಂಡ ಗೆಲುವು ಪಡೆದಿದ್ದೇ ಆದ್ರೆ ಮುಂದೆ ಅದು ಪ್ರಿಯಾಂಕಾ ಸುಭದ್ರ ರಾಜಕೀಯ ಭವಿಷ್ಯಕ್ಕೆ ನಾಂದಿ ಹಾಡಬಹುದು. ಆದ್ರೆ ಇದೆಲ್ಲದರ ಎದುರು ರಾಹುಲ್ ರಾಜಕೀಯ ವರ್ಚಸ್ಸು ಕಡಿಮೆಯಾಗಬಹುದು ಎಂಬ ಯೋಚನೆಯೂ ಇರಬಹುದು. ಹಾಗಾಗಿ ಇದೇ ಕಾರಣಕ್ಕೆ ಪಿತೂರಿ ಮಾಡಿ ಪ್ರಿಯಾಂಕಾರನ್ನ ಚುನಾವಣಾ ರಾಜಕೀಯದಿಂದ ದೂರ ಮಾಡಲಾಗಿದೆ ಎಂದು ಅತ್ತ ಕೈನಾ ಮಾಜಿ ನಾಯಕ ಹೇಳಿದ್ದಾರೆ ಎನ್ನಲಾಗ್ತಿದೆ. ಇನ್ನು ಇದೇ ಕಾರಣಕ್ಕೆ ಪ್ರಿಯಾಂಕಾಗೆ ರಾಯ್ಬರೇಲಿ ಟಿಕೆಟ್ ನೀಡಿಲ್ಲ ಅಥವಾ ಅಮೇಥಿಯಿಂದಲೂ ಕೂಡ ಸ್ಪರ್ಧಿಸೋಕೆ ಅನುವು ಮಾಡಿಕೊಟ್ಟಿಲ್ಲ ಎಂಬಂತಾಗಿದೆ. ಇನ್ನು ಈ ಎಲ್ಲಾ ಚರ್ಚೆಗೆ ಕಾರಣರಾದ ಆಚಾರ್ಯ ಪ್ರಮೋದ್ ಕೃಷ್ಣಂ ಯಾರು ಎಂಬ ಪ್ರಶ್ನೆಯೂ ಮೂಡುತ್ತದಲ್ಲವೇ? ಅಂದಹಾಗೆ ಆಚಾರ್ಯ ಪ್ರಮೋದ್ ಕೃಷ್ಣಂ ಉತ್ತರ ಪ್ರದೇಶ ಮೂಲದವರು. ಕಳೆದ ಬಾರಿ ಕಾಂಗ್ರೆಸ್ನಿಂದ ಲೋಕಸಭೆ ಸ್ಪರ್ಧೆ ಮಾಡಿದ್ರು. 2019ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ನಲ್ಲಿ ಲಕ್ನೋದಿಂದ ಸ್ಪರ್ಧಿಸಿ ಸೋತಿದ್ದ ಕೃಷ್ಣಂ ಇತ್ತೀಚೆಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರತಿಷ್ಠಾಪನೆ ಸಮಾರಂಭಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಹೊಗಳಿದ್ರು ಮತ್ತು ಕಾರ್ಯಕ್ರಮದಿಂದ ಗೈರಾಗುವ ತಮ್ಮದೇ ಪಕ್ಷದ ನಿರ್ಧಾರವನ್ನ ಟೀಕಿಸಿದ್ರು. ಇನ್ನು ಇದಿಷ್ಟೇ ಅಲ್ಲದೆ ರಾಜಸ್ಥಾನ, ಛತ್ತೀಸ್ಗಢ ಮತ್ತು ಮಧ್ಯಪ್ರದೇಶದಲ್ಲಿ ಪಕ್ಷದ ಕಳಪೆ ಪ್ರದರ್ಶನದ ಬಗ್ಗೆ ಕಟುವಾಗಿ ಮಾತನಾಡಿದ್ರು. ಕಾಂಗ್ರೆಸ್ ಪಕ್ಷವನ್ನ ಮಹಾತ್ಮ ಗಾಂಧಿಯವರ ಮಾರ್ಗದಿಂದ ದೂರವಿಟ್ಟು ಮಾರ್ಕ್ಸ್ ಮಾರ್ಗದತ್ತ ಕೊಂಡೊಯ್ಯಲು ಕೆಲವರು ಮುಂದಾಗಿದ್ದಾರೆ. ಇದೇ ರೀತಿ ಮುಂದುವರೆದ್ರೆ ಪಕ್ಷದ ಸ್ಥಿತಿ ಎಐಎಂಐಎಂನಂತೆಯೇ ಆಗುತ್ತದೆ. ಕಾಂಗ್ರೆಸ್ ಈಗ ಸನಾತನ ವಿರೋಧಿ ಪಕ್ಷ ಎಂಬ ಹೆಸರು ಬಂದಿದೆ ಎಂದು ಕೃಷ್ಣಂ ಹೇಳಿದ್ರು. ಸನಾತನದ ವಿರೋಧ ನಮ್ಮನ್ನ ಆವರಿಸಿತು. 3 ರಾಜ್ಯಗಳಲ್ಲಿ ಪಕ್ಷದ ಸೋಲು ಸನಾತನ ಧರ್ಮದ ಶಾಪವಾಗಿದೆ. 3 ರಾಜ್ಯಗಳ ಕಾಂಗ್ರೆಸ್ ಉಸ್ತುವಾರಿಗಳು ಕೂಡಲೇ ರಾಜೀನಾಮೆ ನೀಡಬೇಕು ಎಂದಿದ್ರು. ಅಲ್ಲದೆ ನರೇಂದ್ರ ಮೋದಿ ಅವರನ್ನು ಪ್ರಮೋದ್ ಭೇಟಿ ಮಾಡಿದ್ರು. ರಾಮ ಮಂದಿರ ವಿಚಾರದಲ್ಲಿ ರಾಜಿ ಪ್ರಶ್ನೆಯೇ ಇಲ್ಲ ಅನ್ನೋ ಮೂಲಕ ತಮ್ಮದೇ ಪಕ್ಷಕ್ಕೆ ಟಕ್ಕರ್ ನೀಡಿದ್ರು. ಇದೆಲ್ಲವೂ ಕೂಡ ಕಾಂಗ್ರೆಸ್ ಪಡೆಗೆ ಭಾರಿ ಮುಜುಗರ ತಂದಿಟ್ಟಿತ್ತು. ಪಕ್ಷ ವಿರೋಧಿ ಹೇಳಿಕೆ ಚಟುವಟಿಕೆ ಕಾರಣ ನೀಡಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರಮೋದ್ ಕೃಷ್ಣಂರನ್ನ ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದೆ. ಇನ್ನು ಈ ಎಲ್ಲ ಬೆಳವಣಿಗೆಯ ನಂತರ ಪ್ರಮೋದ್ ಕೃಷ್ಣಂ ಪಕ್ಷದ ವಿರುದ್ಧ ತೀವ್ರವಾಗಿ ಹರಿಹಾಯುತ್ತಿದ್ದಾರೆ. ಅಲ್ಲದೆ ಈಗ ಕಾಂಗ್ರೆಸ್ ಪಕ್ಷ ಶೀಘ್ರದಲ್ಲೇ ಒಡೆದು ಹೋಳಾಗಲಿದೆ ಎನ್ನುವ ಮೂಲಕ ಭಾರಿ ಪಂಚ್ ಕೊಟ್ಟಿದ್ದಾರೆ. ಅಲ್ಲದೆ ಚುನಾವಣೆ ಸಮಯದಲ್ಲೇ ಕಾಂಗ್ರೆಸ್ನ ಮಾಜಿ ನಾಯಕರ ಇಂತಹ ಹೇಳಿಕೆಗಳು ಸಾಕಷ್ಟು ಸದ್ದು ಮಾಡಲಾರಂಭಿಸಿವೆ. ಅದರಲ್ಲೂ ಇವರು ಪ್ರಿಯಾಂಕಾ ಬಣದಲ್ಲಿ ಗುರುತಿಸಿಕೊಂಡಿದ್ದ ಕಾರಣ ಇದು ಸತ್ಯವಿದ್ದರೂ ಇರಬಹುದು ಎಂದು ಎದುರಾಳಿಗಳು ಮಾತನಾಡಿಕೊಳ್ಳುವಂತಾಗಿದೆ. ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿ ತದನಂತರ ಮೋದಿ ಅವರನ್ನು ಹಾಡಿ ಹೊಗಳಿ ಎಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಕಾಂಗ್ರೆಸ್ ಪಾರ್ಟಿಯನ್ನು ಟೀಕಿಸಿದ್ದಕ್ಕೆ ಆಚಾರ್ಯ ಪ್ರಮೋದ ಕೃಷ್ಣ ಅವರು ಪಕ್ಷದಿಂದ ಅಮಾನತ್ತಾದರು. ಇದಾದ ಮೇಲೆ ಇನ್ನೇನು ಕೆಲವೇ ದಿನಗಳಲ್ಲಿ ಕಾಂಗ್ರೆಸ್ ಒಡೆದು ಹೋಳಾಗುತ್ತೆ, ಇಬ್ಬಾಗವಾಗುತ್ತೆ, ಪ್ರಿಯಾಂಕಾ ಗಾಂಧಿ ಬಣ, ರಾಹುಲ್ ಗಾಂಧಿ ಬಣ ಅಂತ ಆಗುತ್ತೆ ಅಂತ ಹೇಳಿ ಇಡೀ ದೇಶದಲ್ಲಿ ಆಚಾರ್ಯ ಪ್ರಮೋದ ಕೃಷ್ಣ ಸಂಚಲನವನ್ನು ಸೃಷ್ಟಿ ಮಾಡಿದ್ದಂತೂ ನಿಜ. ಕಾಂಗ್ರೆಸ್ ಪಾರ್ಟಿಯ ಭವಿಷ್ಯವನ್ನು ನುಡಿದಿದ್ದು ನಿಜ. ಇದು ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿಯ ಪರಿಣಾಮ ಬೀರುತ್ತೆ, ಇದು ಇದೇ ರೀತಿ ಅಂದರೆ ಇಬ್ಬಾಗ ಆಗಿದ್ದು ನಿಜವೇ ಆದರೆ ಕಾಂಗ್ರೆಸ್ ಪಾರ್ಟಿಯ ಅಸ್ತಿತ್ವವೇನು, ಮುಂದಿನ ಭವಿಷ್ಯದಲ್ಲಿ ಕಾಂಗ್ರೆಸ್ ಪಾರ್ಟಿ ಯಾವ ಮಟ್ಟಿಗೆ ದೇಶದಲ್ಲಿ ಎಲ್ಲ ರೀತಿಯಿಂದಲೂ ಕೂಡ ಪತನವಾಗುತ್ತಾ, ಈ ಅನೇಕ ಪ್ರಶ್ನೆಗಳಿಗೆ ಕಾಲವೇ ಉತ್ತರ ನೀಡಲಿಕ್ಕಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.